ಇಷ್ಟು ವರ್ಷದಲ್ಲಿ ನಾನು ಕಷ್ಟಪಟ್ಟು ಜೀವನ ಮಾಡಿದ್ರು ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಈ ಒಂದು ಇದರಿಂದ ನನಗೆ ಒಂದು ಕಪ್ಪು ಚುಕ್ಕೆ ಅಂತ ಬಂದ್ಬಿಟ್ಟಿತ್ತು. ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಇವಾಗ. ಅಲ್ಲಿ ಸಾರ್ವಜನಿಕವಾಗಿಯೂ ನಾನು ಕ್ಷಮೆ ಕೇಳೋಕ್ಕೆ ನಾನು ತಯಾರಾಗಿದ್ದೀನಿ ಇವಾಗ. ಯಾವಾಗ ಹೋಗ್ತೀನಿ ಅನ್ನೋದು ಇನ್ನೂ ನಾನು ಡಿಸೈಡ್ ಮಾಡಿಲ್ಲ, ಸದ್ಯದಲ್ಲೇ ಹೋಗ್ತೀನಿ. ಅಂದರೆ ದೇವಸ್ಥಾನದ ಹತ್ರನೇ ಹೋಗಿ ದೇವಸ್ಥಾನದ ಹತ್ರ ಹೋಗಿನೇ ನಾನು ಎಲ್ಲ ಕ್ಷಮೆ ಕೇಳಿ. ಅದು ಯಾವುದೋ ಒಂದು ಯೂಟ್ಯೂಬಲ್ಲಿ ಕಲ್ಲು ಹೊಡಿತೀನಿ ಅನ್ನುವಂಥ ಒಂದು ಮಾತು ಬಂದಿತ್ತು. ಅದು ನಾನು ಧರ್ಮಸ್ಥಳಕ್ಕೆ ದೇವರಿಗೆ ನಾನು ಯಾವತ್ತೂ ನಾನು ಅಪಚಾರ ಮಾಡಲ್ಲ. ಯಾಕಂದ್ರೆ ನನಗೆ ದೇವರು ಭಕ್ತಿ ಭಯ ನನಗೂ ಇದೆ. ಆದರೆ ಏನು ಮಾಡೋದು, ಏನೋ ಬಾಯಿ ತಪ್ಪಿನಿಂದ ಹೇಳಿದ್ದೀನಿ, ಅದರಿಂದ ನಾನು ಹೋಗಲೇಬೇಕು ಅನ್ನುವಂಥದ್ದು. ಆಮೇಲೆ ನನಗೂ ಹೋಗಬೇಕು ಅನ್ನುವಂಥ ಒಂದು ಮನಸ್ಸಿಗೆ ಬಂದುಬಿಟ್ಟಿದೆ. ಹಾಗಾಗಿ ನಾನು ಹೋಗಿ ಅಲ್ಲಿ ಕ್ಷಮೆಯಾಚನೆ ಕೇಳಿಬಿಟ್ಟು ವೀರೇಂದ್ರ ಹೆಗ್ಡೆ ಅವರನ್ನು ಮಾತಾಡಿಸಿ, ಅವ್ರು ಯಾವ ಟೈಮಲ್ಲಿ ಇರ್ತಾರೆ ನೋಡಿ ಅವರನ್ನು ಮಾತಾಡಿಸಿ ಅವ್ರ ಹತ್ರನೂ ಕ್ಷಮೆ ಕೇಳಿ ಅವರ ಇದು ಮಾಡಿ ಅವರಿಗೂ ದೀರ್ಘದಂಡ ನಮಸ್ಕಾರ ಮಾಡಿ ಅಲ್ಲಿಂದ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ನಾನು ಬರಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಅಂದರೆ ಆ ಪಶ್ಚಾತ್ತಾಪ ಯಾಕಮ್ಮ ಈಗ ಸಡನ್ನಾಗಿ ಕಾಡಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಅಂತ? ಅದೇ ಹೇಳಿದ್ನಲ್ಲ, ಕಲ್ಲು ಹೊಡೆದಿದ್ದೀನಿ ಅನ್ನುವಂಥ ಒಂದು ವಿಚಾರದಲ್ಲಿ ನನಗೆ ತುಂಬ ಪಶ್ಚಾತ್ತಾಪ ಕಾಡ್ತಾ ಇದೆ.